ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಸಿಗೇಪಾಳ್ಯ ಗ್ರಾಮದ ಬಳಿ ಇರುವ ಶಿವಗಂಗೆಯ ಬೆಟ್ಟದ ತಪ್ಪಲಿನಲ್ಲಿರುವ ಶ್ರೀ ಮುದ್ವೀರೇಶ್ವರ ಸ್ವಾಮಿಯ 20ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಇದೇ ತಿಂಗಳ 25ನೇ ತಾರೀಕು ಕಡೆ ಕಾರ್ತಿಕ ಸೋಮವಾರ ಹಮ್ಮಿಕೊಳ್ಳಲಾಗಿತ್ತು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇತ್ತು. ಆದರೆ ಚಿರತೆ ದಾಳಿಯಿಂದ ದೇವಾಲಯದ ಪಕ್ಕದ ಕಂಬಾಳು ಗೊಲ್ರಟ್ಟಿ ಗ್ರಾಮದಲ್ಲಿ ರೈತ ಮಹಿಳೆ ಕರಿಯಮ್ಮ ಸಾವನ್ನಪ್ಪಿರುವ ಘಟನೆಯಿಂದ ತಾಲೂಕು ಆಡಳಿತ ಜಾತ್ರೆ ನಡೆಸದಂತೆ ನಿಷೇಧ ಹೇರಿದ್ದು ಸದ್ಯ ಜಾತ್ರೆಯನ್ನು ಮುಂದೂಡಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಚಿರತೆ ಕಾರ್ಯಾಚರಣೆ ಕೂಡ ನಡೆಯುತ್ತಿದೆ. ಸುಮಾರು 100 ಮಂದಿ ಸಿಬ್ಬಂದಿಗಳು ಚಿರತೆ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಾತ್ರಾ ಮಹೋತ್ಸವವನ್ನು ಮುಂದೂಡಲಾಗಿದೆ ಎಂದು ದೇವಾಲಯದ ಪ್ರಧಾನ ಅರ್ಚಕರಾದ ಶಿವಶಂಕರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಹೌದು, ಜಾತ್ರೆಯನ್ನು ಪ್ರತೀತಿಯಂತೆ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಿಂದ ಅದ್ದೂರಿಯಾಗಿ ಬಹಳ ವಿಜೃಂಭಣೆಯಿಂದ ಆಯೋಜಿಸಲಾಗುತ್ತಿತ್ತು. ನಂದಿಧ್ವಜ, ಮಂಗಳ ವಾದ್ಯ, ಭದ್ರಕಾಳಿ ಕುಣಿತ ಮತ್ತು ವೀರಗಾಸೆ ಕುಣಿತಗಳೊಂದಿಗೆ ಎತ್ತುವ ಬಸವಣ್ಣ ದೇವಸ್ಥಾನದವರೆಗೆ ಮೆರವಣಿಗೆ ನಡೆಸುವ ಸಂಪ್ರದಾಯ. ಜಾತ್ರಾ ಮಹೋತ್ಸವದಲ್ಲಿ ಸುಮಾರು 5 ರಿಂದ 6 ಸಾವಿರ ಜನ ಭಕ್ತರು ಸೇರುವ ನಿರೀಕ್ಷೆ ಇತ್ತು. ಆದರೆ ಅರಣ್ಯ ಇಲಾಖೆಯವರು ಆಪರೇಷನ್ ಚೀತಾ ಹೆಸರಿನಲ್ಲಿ ನರಭಕ್ಷಕ ಚಿರತೆ ಸೆರೆ ಹಿಡಿಯುವವರೆಗೂ ದೇವಾಲಯಕ್ಕೆ ಸಾರ್ವಜನಿಕರಿಗೆ ನಿಷೇಧಿಸಿದ್ದು ಜಾತ್ರೆಯನ್ನು ಮುಂದೂಡಲು ತಾಲೂಕು ಆಡಳಿತ ತಿಳಿಸುವುದರಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ಜಾತ್ರೆಯನ್ನು ಮುಂದೂಡಲಾಗಿದೆ. ಮುಂದೆ ಸೂಕ್ತ ಸಮಯದಲ್ಲಿ ಜಾತ್ರೆ ನೆರವೇರಿಸಲಾಗುವುದು ಎಂದು ಪ್ರಧಾನ ಅರ್ಚಕ ಶಿವಶಂಕರ್ ಹೇಳಿದ್ದು ಹೀಗೆ. ಅನಾಹುತ ಆಗಿರೋದ್ರಿಂದ ನಾವು ಸಹಕರಿಸಬೇಕು. ಮತ್ತು ಅದರಿಂದ ಏನು ಮಾಡಬೇಕು ಅಂದರೆ ಮುಂದಿನ ಡೇಟು ನಾವು ಫಿಕ್ಸ್ ಮಾಡ್ಕೊಂಡು ಭಕ್ತಾದಿಗಳಿಗೆಲ್ಲ ತಿಳಿಸಿ ತಿರ್ಗಾ ಅದನ್ನು ಮುಂದೆ ಜಾತ್ರೆ ಮಾಡಬೇಕು ಅಂತ ಮಾಡ್ತೀವಿ. ಏನು ಹೇಳ್ತೀರಾ ಈ ಚಿರತೆ ಅವಳಿ? ಏನು ಚಿರತೆ ಹಿಡ್ಕೊಂಬಿಟ್ಟ ಈ ಸಹ ಏನು ಮಾಡೋಕ್ಕಾಗಲ್ಲ. ನಾಳೆ ಈ ಅನಾಹುತ ಆಗಬಾರ್ದು ಇನ್ನೊಂದ್ಸತಿ ನೆಕ್ಸ್ಟು. ಆ ಉದ್ದೇಶಕ್ಕೆ ಸಾಲದಕ್ಕೆ ಫಾರೆಸ್ಟ್ ಅಧಿಕಾರಿಗಳು ಇವರೆಲ್ಲ ಸಹಕಾರ ಮಾಡ್ತಾವ್ರೆ. ನಮಗೆ ಎಲ್ಲ ಅನುಕೂಲ ಮಾಡ್ಕೊಂಡು ಎಲ್ಲ ಇಲ್ಲೇ ಕಾಯ್ತಾವ್ರೆ. ಅದರಿಂದ ಯಾರನ್ನೂ ಬಿಡ್ತಾ ಇಲ್ಲ. ನಾವು ಪೂಜೆ ಮಾಡೋರು ಒಬ್ಬರನ್ನ ಬಿಟ್ಟರೆ ಇನ್ಯಾರನ್ನೂ ಬಿಡ್ತಾ ಇಲ್ಲ ಅವರು. ಅದರಿಂದ ಎಲ್ಲ ಸಹಕಾರ ಕೊಟ್ಟವ್ರಿ. ಸರ್ ನೀವು ಕೂಡ ಅಲ್ಲೇ ಕಾಣಿಸ್ಕೊಂಡಿದೆ ಸರ್, ಬೇಜಾನ್ಸತಿ ಕಾಣಿಸ್ಕೊಂಡಿದೆ. ಆದರೆ ನಮ್ಗೇನು ಮಾಡಿರಲಿಲ್ಲ ಅಷ್ಟೇ. ನೋಡಿ ಬೇಜಾನ್ಸತಿ ನೋಡಿದ್ವಿ ಸರ್. ದೇವಸ್ಥಾನದ ಬಗ್ಗೆ ಹೇಳ್ಬೇಕಾದ್ರೆ ಸರ್ ಅದೇ ಸರ್, ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಈ ಥರ ಕಾರ್ಯಕ್ರಮ ನಡೀತಾ ಇತ್ತಲ್ಲ, ನಮಗೂ ಸಂತೋಷ ಆಗೋದು. ನಮ್ಮ ದೇವ್ರಿಗೆ ಒಳ್ಳೆ ಇದು ನಡೀತಾ ಇತ್ತು ವಿಜೃಂಭಣೆಯಿಂದ. ಮುದ್ವೀರೇಶ್ವರ ಸ್ವಾಮಿಯ ಇತಿಹಾಸ ಹೇಳ್ಬೇಕಂತ. ಇತಿಹಾಸ ಏನಿದೆ ಸರ್, ಅಲ್ಲಿ ಅದು ಮೂಲತಃ ಉದ್ಭವ ಮೂರ್ತಿ ಮುದ್ವೀರೇಶ್ವರ. ಆಮೇಲೆ ಮೋದ್ಗಲ್ ಋಷಿಗಳು ತಪಸ್ ಮಾಡಿರೋಂಥ ಸ್ಥಳ, ಐಕ್ಯವಾಗಿರೋ ಸ್ಥಳ ಇದೆ. ಮತ್ತು ಬಂದಿ ಬಸವ ಅಂತ ಇದೆ ಅಲ್ಲಿ. ಅವು ಎಲ್ಲದಕ್ಕೂ ಪೂಜೆ ಪುನಸ್ಕಾರ ಹೋಮ ಹವನಾದಿಗಳನ್ನೆಲ್ಲ ಮಾಡ್ತಾಯಿದ್ದು. ಅದೇ ಈ ಸತಿ ಹಿಂಗಾಗಿರೋದ್ರಿಂದ ಮುಂದೆ ಹೂಡಿ ಡೇಟ್ನ ಏನೇನು ಸಿದ್ಧತೆ ಮಾಡ್ಕೊಂಡಿದ್ದೀರಾ ಸರ್? ಪ್ರತಿಯೊಂದು ಸಿದ್ಧತೆನೂ ಮಾಡಿ ಅಡಿಗೆರಿಗೆ ಅಡ್ವಾನ್ಸ್ ಕೊಟ್ಟಿದ್ದು. ವೀರಗಾಸೆ, ನಂದಿಧ್ವಜ, ಡೊಳ್ಳು ಕುಣಿತ, ಆಮೇಲೆ ಇವರು ಕರಡಿ ವಾದ್ಯ, ಆಮೇಲೆ ಅದೇ ಎಲ್ಲ ಪೂಜಾ ಕರ್ತ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದು ಎಲ್ಲ ಇದಾಯಿತು. ಸ್ವಲ್ಪ ಪ್ರಾಬ್ಲಮ್ ಆಗದೆ, ಆದರೂ ಹಿಂಗಾದಾಗ ನಾವೇನು ಮಾಡೋಕ್ಕಾಗಲ್ಲ. ಮುಂದೆ ಡೇಟ್ಗೆ ಚೇಂಜ್ ಮಾಡ್ಕೊಬೇಕು. ಶಿವಶಂಕರ ಅರ್ಚಕರು. ನಂತರ ಶಿವಗಂಗೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹನುಮಂತರಾಜು ಮಾತನಾಡಿ, ಮುದ್ವೀರೇಶ್ವರ ದೇವಾಲಯವು ಅತ್ಯಂತ ಪುರಾತನ ದೇವಾಲಯವಾಗಿದ್ದು ಇಲ್ಲಿ ಮೋದ್ಗಲ್ ಋಷಿಗಳು ತಪಸ್ಸುಗೈದು ಇಲ್ಲೇ ನೆಲೆಸಿದ್ದರೆಂದು ಇತಿಹಾಸವಿದ್ದು, ಜೊತೆಗೆ ಭೈರವೇಶ್ವರ ಅವಿತು ಕುಳಿತದೆನೆಂದು ನಂಬಿಕೆ ಸಹ ಇದ್ದು, ಮುದ್ವೀರೇಶ್ವರ ಸ್ವಾಮಿಯು ಸಹಸ್ರಾರ ಭಕ್ತರನ್ನ ಹೊಂದಿದ್ದು ಜಾತ್ರಾ ಮಹೋತ್ಸವದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದರಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ಜಾತ್ರೆಗೆ ನಿಷೇಧ ಹೇರಿದ್ದು, ಶಾಸಕರು ಅರಣ್ಯ ಇಲಾಖೆ ಸಚಿವರ ಅಧಿಕಾರಿಗಳನ್ನು ಚರ್ಚಿಸಿ ಜಾತ್ರೆಗೆ ಅವಕಾಶ ಕೊಡಿಸಲು ಪ್ರಯತ್ನಿಸಿದರಾದರೂ ಅಧಿಕಾರಿಗಳು ಜನರ ಸುರಕ್ಷತೆ ದೃಷ್ಟಿಯಿಂದ ಜಾತ್ರೆ ಮುಂದೂಡುವಂತೆ ತಿಳಿಸಿದ್ದಾರೆಂದು ಬೇರೆ ದಾರಿ ಇಲ್ಲದೆ ಜಾತ್ರೆ ಮುಂದೂಡಿದ್ದೇವೆ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹನುಮಂತರಾಜು ಹೇಳಿದ್ದು ಹೀಗೆ. ಪ್ರತಿ ವರ್ಷ ಕಾರ್ತಿಕ ಕೊನೆಯ ಸೋಮವಾರ ದಿವಸ ನಾವಿಲ್ಲಿ ಮುದ್ವೀರೇಶ್ವರನ ಜಾತ್ರೆ ಮಾಡ್ತಾ ಇದ್ವಿ. ಪ್ರತಿ ವರ್ಷದಂತೆ ಈ ಸತಿನೂ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಇದು 20ನೇ ವರ್ಷದ ಜಾತ್ರೆ ಆಗಿತ್ತು. 25ನೇ ತಾರೀಕು ನಾವು 24-25ನೇ ತಾರೀಕು ಅದ್ದೂರಿಯಾಗಿ, ಈ ಸತಿ 20ನೇ ವರ್ಷದ್ದಾಗಿರೋದ್ರಿಂದ ಅದ್ದೂರಿಯಾಗಿ ಮಾಡೋಣ ಅಂದ್ಬಿಟ್ಟು ಎಲ್ಲ ಕಾರ್ಯಕ್ರಮಗಳಿಗೂ ಒಪ್ಪಿಸಿ ಎಲ್ಲ ಮಾಡಿದ್ದೋ, ಸಿದ್ಧತೆ ಮಾಡ್ಕೊಂಡಿದ್ದೋ. ಅನಿವಾರ್ಯ ಕಾರಣಾಂತರದಿಂದ ಈ ಫಾರೆಸ್ಟ್ ಇಲಾಖೆ ಒಳಗೆ ನಮ್ಮ ಈ ಗೊಲ್ರಟ್ಟಿ ಗ್ರಾಮದ ಕಂಬಾಳು ಗೊಲ್ರಟ್ಟಿ ಗ್ರಾಮದ ಒಬ್ಬ ಕರಿಯಮ್ಮ ನಮ್ಮ ಮಹಿಳೆನ ಇಲ್ಲಿ ಬೆಟ್ಟದ ಬುಡದಲ್ಲಿ ನಮ್ಮ ದೇವಸ್ಥಾನದ ಪಕ್ಕದಲ್ಲೇ ಚಿರತೆ ತಿಂದಾಕಿರೋದ್ರಿಂದ ಅವರು ಈಗ ಆ ಚಿರತೆನ ಹಿಡಿಯೋಕ್ಕೋಸ್ಕರವಾಗಿ ಎಲ್ಲರನ್ನೂ ಜನಗಳನ್ನ ಇಲ್ಲಿ ಪ್ರವೇಶ ಮಾಡಬಾರ್ದು ಅಂದ್ಬಿಟ್ಟು ನಿಷೇಧ ಏರಿರೋದ್ರಿಂದ ನಾವು DC ಹತ್ರನೂ ಮಾತಾಡ್ದೋ, ತಹಸೀಲ್ದಾರ್ ಹತ್ರನೂ ಮಾತಾಡ್ದೋ, ಫಾರೆಸ್ಟ್ ಮಿನಿಸ್ಟ್ರ್ ಹತ್ರನೂ ಮಾತಾಡ್ದೋ, ನೆನ್ನೆ MLAರು ಬಂದು ಮಾತಾಡಿರೋ ಮಿನಿಸ್ಟ್ರ್ ಹತ್ರ ಎಲ್ಲ ಮಾತಾಡಿರೂ ನಾವು ಜನದ ಪ್ರಾಣ ಬೇಕಾ ಇಲ್ಲ ನಿಮಗೆ ಜಾತ್ರೆ ಬೇಕಾ ಅನ್ನೋ ಲೆವೆಲ್ಗೆ DC ಅವರು ಖಂಡಿತವಾಗಿ ಮಾಡಬೇಡಿ. ಇದು ಇದೇ ಒಂದು ಚಿರತೆ ಸಿಕ್ಕಿದ ಮೇಲೆ ನಿಮಗೆ ಹೇಳ್ತೀವಿ, ಆವಾಗ ಹಿಂದೆಲೇ ಬೇಕಾದ್ರೆ 1 ತಿಂಗಳು ಹಿಂದೆ ಆಗಲಿ ನಿಧಾನಕ್ಕೆ ಮಾಡಿ ಅಂತ ಅವರು
ಒಂದು ಮಾಹಿತಿ ಕೊಟ್ಟರು. ಹಂಗಾಗಿ ಈ ಜಾತ್ರೆಯನ್ನು ಮುಂದೂಡಿದ್ದೀವಿ. ಈಗ ಏನು ಆ ಚಿರತೆ ಸಿಕ್ಕಿದ ಮೇಲೆ ನಾವು ಇದೇ ಥರ ಪ್ರೆಸ್ ಮೀಟ್ ಕರೆದ್ಬಿಟ್ಟು ತಿರ್ಗಿ ಇನ್ನೊಂದು ಸತಿ ನಮ್ಮ ಡೇಟ್ನ ಅನೌನ್ಸ್ಮೆಂಟ್ ಮಾಡ್ತೀವಿ. ಆ ಡೇಟಲ್ಲಿ ಒಟ್ಟಿನಲ್ಲಿ ಮಾಡ್ತೀವಿ, ನಿಲ್ಲಿಸೋದಿಲ್ಲ ಜಾತ್ರೆನ. ಯಾಕೆಂದರೆ ಒಂದು ಸ್ವಲ್ಪ 15 ದಿವಸನೋ ತಿಂಗಳು ಲೇಟ್ ಆಗ್ಬೋದು. ಜಾತ್ರೆ ಅಂತೂ ಈ ವರ್ಷ ಮಾಡ್ತೀವಿ. ಅದನ್ನು ಮುಂದಿನ ಡೇಟ್ ನಿಗದಿ ಮಾಡೋವರೆಗೂ ಭಕ್ತರು ಮತ್ತು ನಮ್ಮ ಗ್ರಾಮಸ್ಥರುಗಳು ಈ ದೇವಸ್ಥಾನದ ಒಕ್ಕಲಿಗೂ ಸ್ವಲ್ಪ ಸಹಕರಿಸಿ ಅವರು ಮುಂದಿನ ಡೇಟ್ಗೆ ಬರಬೇಕು ಅಂತ ಹೇಳ್ಬಿಟ್ಟು, ಈ ಡೇಟಲ್ಲಿ ರದ್ದಾಗಿರೋದ್ರಿಂದ ಇದನ್ನು ಯಾರೂ ಸಹ ಬರಬಾರ್ದು ಅಂತ ಹೇಳ್ಬಿಟ್ಟು ನಾವು ಎಲ್ಲ ಭಕ್ತರಿಗೂ ಗ್ರಾಮಸ್ಥರಿಗೂ ವಿನಂತಿ ಮಾಡ್ಕೊತಾ ಇದ್ದೀವಿ. ಸರ್, ಯಾವೆಲ್ಲ ತಯಾರಿಗಳು ನಾವು ವಾದ್ಯದವ್ರಿಗೆಲ್ಲ ಒಪ್ಸಿದ್ದು, ವೀರಗಾಸೆಯವ್ರಿಗೆಲ್ಲ ನಂದಿಧ್ವಜ, ಮಾಮೂಲಿ ವರ್ಷ ಏನೈತೆ ಅದಕ್ಕಿನ್ನ ಇನ್ನೂ ಒಂದು ಹೆಜ್ಜೆ ಮುಂದ್ಕೋಗ್ಬಿಟ್ಟು ಕರಡಿ ವಾದ್ಯ ಅವೆಲ್ಲನೂ ಒಪ್ಸಿದ್ದು ಈ ಸತಿ 20ನೇ ವರ್ಷ ಅಂದ್ಬಿಟ್ಟು. ಊಟದ ವ್ಯವಸ್ಥೆ ಎಲ್ಲ ಆಗಿತ್ತು, ನಾವು ಭಟ್ರಿಗೆ ಅದಕ್ಕೆಲ್ಲ ಒಪ್ಸಿದ್ದು. ಪ್ರತಿಯೊಂದು ಎಲ್ಲ ವ್ಯವಸ್ಥೆ ಆಗಿತ್ತು. ಇರೋದೇ 3 ದಿವಸ, ಇನ್ನು 3-4 ದಿವಸ ಇತ್ತು, ಎಲ್ಲ ವ್ಯವಸ್ಥೆ ಆಗಿತ್ತು. ಸುಮಾರು ಎಷ್ಟು ಜನ ಭಕ್ತಾದಿಗಳು ಸೇರ್ತಾ ಇದ್ರು ಪ್ರತಿ ವರ್ಷ ಒಂದು 7-8 ಸಾವಿರ ಜನ ಭಕ್ತರು ಬರ್ತಾರೆ. ಎಲ್ಲ ಮುಗಿಸ್ಕೊಂಡು ನಮ್ದೇನು 1 ದಿವಸದ ಕಾರ್ಯಕ್ರಮ ಅಂದರೆ ನೈಟು ಪುಣ್ಯ ಹೋಮ ಅವು ನಡೀತವೆ. ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದು ಸೋಮವಾರ ಬೆಳಿಗ್ಗೆ ಸಾಯಂಕಾಲದಷ್ಟೊತ್ತಿಗೆ ಎಲ್ಲ ಕಾರ್ಯಕ್ರಮನೂ ಮುಗಿಸಿ. ಇವಾಗ ಭಕ್ತಾದಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಈ ಸೋಮವಾರ ಇಲ್ಲ ಹಂಗಾರೆ ಕಾರ್ಯಕ್ರಮ? ಈ ಬರೋ ಸೋಮವಾರ 25ನೇ ತಾರೀಕಿಲ್ಲ. ಅದನ್ನು ಮುಂದಿನ ಡೇಟ್ ಅನೌನ್ಸ್ಮೆಂಟ್ ಮಾಡ್ತೀವಲ್ಲ ಅವತ್ತು ಬರಬೇಕು ಅಂದ್ಬಿಟ್ಟು ಭಕ್ತಾದಿಗಳಿಗೆಲ್ಲ ವಿನಂತಿ ಮಾಡ್ಕೊತಾ ಇದ್ದೀವಿ. ನಿಮ್ಮ ಹೆಸರು? ಹನುಮಂತರಾಜು ಅಂತ, ಇದೇ ಶಿವಂಗಿ ಪಂಚಾಯತಿ ಮಾಜಿ ಅಧ್ಯಕ್ಷರು ಮತ್ತು ಈ ಟ್ರಸ್ಟ್ ಡೈರೆಕ್ಟರ್ ನಾವು. ಈ ಸಂದರ್ಭದಲ್ಲಿ ಭಕ್ತರಾದ ಶಿವಗಂಗೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಹನುಮಂತರಾಜು, ಕಕ್ಕೆಪಾಳ್ಯ ರವಿ, ಕಂಬಾಳು ಶಿವು, ಕುಮಾರಪ್ಪ, ಬ್ಯಾಟರಳ್ಳಿ ರಾಮಣ್ಣ, ಇಳಿಯರಾಜ ಸೇರಿದಂತೆ ಹಲವಾರು ಭಕ್ತರು ಹಾಜರಿದ್ದರು. ಒಟ್ಟಿನಲ್ಲಿ ಮುದ್ವೇರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಮುಂದೂಡಲಾಗಿದೆ. ಮುಂದಿನ ದಿನಗಳಲ್ಲಿ ಚಿರತೆ ಹಿಡಿದ ನಂತರ ಜಾತ್ರೆ ನಡೆಯುವಂತಹ ಸಂಭವವಿದೆ. ವಿಡಿಯೋ ಜರ್ನಲಿಸ್ಟ್ ಶ್ರೀಧರ್ ಜೊತೆ KK ರಾಮ್, ಕದಂಬ ಖಡ್ಗ ನ್ಯೂಸ್, ಶಿವಗಂಗೆ, ದಾಬಸ್ಪೇಟ್.